ಜನಸ್ಪಂದನ ನ್ಯೂಸ್ಗೆ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆಯ ಹಳೆಯಾಳ್ ಪಟ್ಟಣದ ಗಣೇಶ್ ಕಲ್ಯಾಣ ಮಂಟಪದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ಉತ್ತರ ಕನ್ನಡ ಜಿಲ್ಲೆಯ ಪದಾಧಿಕಾರಿಗಳ ಆಯೋಜಿಸಿದ ಸಭೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ರಾಜ್ಯ ಘಟಕದ ಉಪಾಧ್ಯಕ್ಷರಾಗಿರುವ ರುದ್ರಣ್ಣ ಹೊಸಕೇರಿಯವರು, ಕರ್ನಾಟಕದ ಮಧ್ಯಭಾಗವಾಗಿರುವ ದಾವಣಗೆರೆಯಲ್ಲಿ ಇದೇ ತಿಂಗಳು 23-24-2023 ನಡೆಯುವ ಮಹಾ ಅಧಿವೇಶನದಲ್ಲಿ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಿ ಕರ್ನಾಟಕ ಸರ್ಕಾರ ತೆಗೆದುಕೊಂಡಿರುವ ಜಾತಿಗಣತಿ ಬಿಡುಗಡೆ ಮಾಡುವ ವಿಚಾರವನ್ನು ಖಂಡಿಸಿ ಅದು ಅವೈಜ್ಞಾನಿಕದಿಂದ ಕೂಡಿದೆ. ಇದು ನಮ್ಮ ಹಿಂದೂ ವೀರಶೈವ ಲಿಂಗಾಯತ ಸಮಾಜಕ್ಕೆ ತೊಂದರೆಯಾಗುವ ನಿಟ್ಟಿನಲ್ಲಿ ಇರುವುದರಿಂದ ಇದನ್ನು ವೈಜ್ಞಾನಿಕ ಪ್ರತಿ ಸಿದ್ಧಪಡಿಸಿ ಬಿಡುಗಡೆ ಮಾಡಲು ಮಹಾ ಅಧಿವೇಶನದಲ್ಲಿ ಒತ್ತಾಯ ಮಾಡುತ್ತೇವೆ ಎಂದು ಹೇಳಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಸಿವು ದೇಸಾಯಿ, ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ಉದಯ್ ಹುಲಿ, ಸಮಾಜದ ಮುಖಂಡರಾದ ಪ್ರಕಾಶ್ ಕಿತ್ತೂರ್, ಉಮೇಶ್ ಬೋಳ್ಶೆಟ್ಟಿ, ಬಸವರಾಜ್ ಬೆಂಡಿಗಿರಿಮಠ್, ಲಿಂಗರಾಜ್ ಹಿರೇಮಠ್, ಸೈಲಾ ಉಪ್ಪಿನ್, ಪ್ರೇಮಾ ನುಚ್ಚಂಬ್ಲಿ, ಎಂಬಿ ತೋರಣಕಟ್ಟಿ ಹಾಗೂ ಯಲ್ಲಾಪುರ ಮುಂಡಗೋಡ್ ಭಾಗದ ಮುಖಂಡರು, ಹಳೆಯಾಳ್ ಪಟ್ಟಣದ ಸ್ಥಳೀಯ ಮುಖಂಡರು ಹಾಗೂ ಜಿಲ್ಲೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ನಮ್ಮ ಈ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾಗ ದೊಡ್ಡ ಶಕ್ತಿಯಾಗಿರ್ತಕ್ಕಂಥ ಶತಾಯುಷಿಗಳು 106 ವರ್ಷ ಭೀಮಣ್ಣ ಖಂಡ್ರೆಯವರು ಅವತ್ತು ಉಪಸ್ಥಿತರಿರ್ತಾರೆ. ಅದೇ ರೀತಿ ಸಾಕಷ್ಟು ನಾಡಿನ ಎಲ್ಲ ಜಗದ್ಗುರುಗಳು, ಎಲ್ಲ ಸ್ವಾಮಿಗಳು ಅವತ್ತಿನ ದಿವಸ ಇಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಈ ಉದ್ಘಾಟನೆಯ ಈ ಸಮಾವೇಶದ ನಮ್ಮನ್ನು ಏನು ಮೂಲ ವಿಷಯ ಅಂತ ನೀವು ಕೇಳಬೇಕಾದ್ರೆ, ಈಗ 2013ನೇ ಇಸ್ವಿಯಲ್ಲಿ ಮಾನ್ಯ ಶ್ರೀ ಸಿದ್ದರಾಮಯ್ಯವರು ಆದಾಗ ಜನಗಣತಿಯನ್ನು ಮಾಡಿದರು. ಜನಗಣತಿ ಮಾಡಿದ್ದೀಗ ಅದನ್ನು ನಾವು ಅನೌನ್ಸ್ ಮಾಡ್ತೀವಿ ಅನ್ನುವಂಥ ಮಟ್ಟಕ್ಕೆ ಅವರು ಬಂದಾಗ, ಈಗ ಬಂದ ಮೂಲಗಳಿಂದ ನಾವು ತಗೊಂಡ್ರೆ ಉತ್ತರ ಭಾರತ ವೀರಶೈವ ಈ ನಮ್ಮ ರಾಜ್ಯದ ಎಷ್ಟು ಜನಸಂಖ್ಯೆ ಐತಿ ಅಂತಂದ್ರೆ ಅವ್ರು ಹೇಳೋದು ಒಂದು 40 ವೀರಶೈವ ಲಿಂಗಾಯಿತು. ಮುಂದೆ ನಾವು ಜಾತಿಯ ಕಾಲಮ್ನೊಳಗೆ ಪಂಚಮಸಾಲಿ, ಬಣಜಿಂಗ, ಹಡಪದ ಇವ್ರು ಬರ್ಸ್ಕೊಂತ ಬರ್ತೀವಿ. ಹಿಂದಿನ ನೀವು ನೋಡ್ರಿ ಹೆಂಗಿರ್ತಿದ್ರು. ಈಗ ಏನಾಗೈತೆ ಅಂದ್ರೆ ಈ ಒಡೆದು ಆಳುವ ನೀತಿಯನ್ನು ಎಲ್ಲ ರಾಜಕೀಯ ಪಕ್ಷಗಳು, ನಾನೀಗ ಒಬ್ಬರದ ಹೆಸರು ರಾಜಕೀಯ ಪಕ್ಷದ ಹೇಳಕ್ಕೆ ಹೋಗೋದಿಲ್ಲ, ಎಲ್ಲರೂ ತಮ್ಮ ತಮ್ಮ ಅನುಕೂಲಕ್ಕೆ ತಕ್ಕಂಗೆ ಇವರಿಗೆ 2A ಕೊಟ್ಟೆ, ಅವರಿಗೆ 2A ಕೊಟ್ಟೆ ಅಂತ ಹಿಂಗೆಲ್ಲ ತಾರತಮ್ಯ ಮಾಡಿದಾಗ ಏನು ಮಾಡಕತ್ತಿದ್ರು ಅಂದ್ರೆ, ಧರ್ಮ ಕಾಲಂನಲ್ಲಿ ಹಿಂದೂ ಬರೆಸ್ತಾರೆ, ಜಾತಿ ಕಾಲಂನಲ್ಲಿ ತಮ್ಮ ಜಾತಿಯನ್ನು ಬರೆಸ್ತಾರೆ. ಹೀಗಾಗಿ ಈ ಲಿಂಗಾಯತ ವೀರಶೈವ ಅನ್ನೋದು ಧರ್ಮದ ಕಾಲಂನಲ್ಲಿ ಬರದೇ ಇರೋದ್ರಿಂದ ನೀವು ವೈಜ್ಞಾನಿಕವಾಗಿರೋ ಮಾಡಿರಿ, ಅವೈಜ್ಞಾನಿಕರು ಮಾಡಿ ಲಿಂಗಾಯತರು ಹಾರೇ ಹೋಗ್ಬಿಡ್ತಾರೆ. ನಾವೆಲ್ಲ ಇನ್ನೊಂದೇ ದಿವಸಕ್ಕೆ ದೀಪ ಹಚ್ಚಿಡ್ಬೇಕು ನಮ್ಮ ಮನೆಯಲ್ಲಿ ದೀಪ ಲಿಂಗಾಯತ. ಇದು ಎಲ್ಲವನ್ನೂ ಗಣನೆಗೆ ತಗೊಂಡು ಈ ಒಂದು ದೊಡ್ಡ ಸಮಾವೇಶ ಮಾಡುವುದ ಮೇನ್ ಅಜೆಂಡಾ ನಮಗೈತೆ.